ಸೋಡಿಯಂ ಬಾಂಬ್ ಸಿಡಿಸಿ ಅರೆಸ್ಟ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಸೇರಿ ಮೂವರ ಮೇಲೆ ಎಫ್ಐಆರ್ ಮಾಡಿದಾರಂತೆ. ಜಮೀನಿನ ಮಾಲೀಕ, ವಿಡಿಯೋ ಚಿತ್ರೀಕರಿಸಿದ ವ್ಯಕ್ತಿ ಹಾಗೂ ಪ್ರತಾಪ್ ವಿರುದ್ಧ ಎಫ್ಐಆರ್ ಆಗಿದೆ. ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಮಿಡಿಗೇಶಿ ಪೊಲೀಸರು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಈಗ ಪೊಲೀಸರು ಡ್ರೋನ್ ಪ್ರತಾಪ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಪೂರ್ವಾಪರ ಅನುಮತಿಗಳಿಲ್ಲದೆ ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಡೇಂಜರಸ್. ಅದು ನೀರಿನಲ್ಲಿ ಪ್ರಯೋಗ ಮಾಡಿದ್ದಾರೆ. ಜಲಚರಗಳೆಲ್ಲವೂ ಕೂಡ ಸತ್ತೋಗ್ತವೆ, ನೀರು ವಿಷವಾಗುತ್ತೆ. ಆ ನೀರನ್ನು ಇನ್ಯಾವುದಕ್ಕೂ ಬಳಸೋಕ್ಕಾಗಲ್ಲ. ಇದ್ಯಾವುದು ಗೊತ್ತಿಲ್ಲದೇ ಡ್ರೋನ್ ಪ್ರತಾಪ್ ಈ ಥರ ಏನೋ ಪ್ರಯೋಗ ಮಾಡ್ತೀನಿ, ಅದು ವಿಡಿಯೋಗೋಸ್ಕರ ಮಾಡ್ತೀನಿ ಅಂತಂದರೆ ನಾನ್ ಸೆನ್ಸ್. ಅದು ನಿಜಕ್ಕೂ ಕೂಡ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಯಾಕೆಂದರೆ ಆ ಸ್ಫೋಟದ ಪರಿಣಾಮ ಏನು ಅಂತಕ್ಕಂಥದ್ದು ಖುದ್ದು ಡ್ರೋನ್ ಪ್ರತಾಪ್ಗೂ ಗೊತ್ತಿಲ್ಲ. ಅದು ಬ್ಲಾಸ್ಟ್ ಆದಾಗ ಆತನೇ ಫುಲ್ ಎಕ್ಸೈಟ್ ಆಗ್ತಾನೆ, ಅವನಿಗೆ ಗೊತ್ತೇ ಇಲ್ಲ ಈ ರೀತಿ ಆಗುತ್ತೆ ಅಂತ. ಅದು ಗೊತ್ತಿಲ್ಲದೇ ಹೆಂಗೆ ಇವರು ಪ್ರಯೋಗ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ನೀರೊಳಗಡೆ ಆ ಥರ ಬಾಂಬನ್ನು ಎಸ್ದುಬಿಟ್ಟು ಆ ಥರ ಆಗಬಾರ್ದು. ತುಂಬ ವೆರಿ ಡೇಂಜರಸ್ ಅದು. ನೋಡ್ಬೋದು, ಫುಲ್ ಬಾಂಬ್ ಬ್ಲಾಸ್ಟ್. ಎಕ್ಸ್ಪೆರಿಮೆಂಟ್ ತುಂಬಾ ಹೈಲಿ ಫ್ಲೇಮಬಲ್. ಸ್ನೇಹಿತರೆ, ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಸೈನ್ಸ್ ವಿಡಿಯೋ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದೀವಿ, ಅಂದ್ರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಂಜುನಾಥ್, ಈಗ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ಸಾರಾಂಶ ಏನು, ಏನೇನು ಆರೋಪಗಳು ಇತರ ಮೇಲೆ, ಮತ್ತೆ ಈಗ ಆತನ ವಿಚಾರಣೆ ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಏನಿದೆ ಅಪ್ಡೇಟ್ಸ್? ರಾತ್ರಿ ಮಿಡಿಗೇಶಿ ಪೊಲೀಸರು ಎಫ್ಐಆರ್ ಮಾಡಿ ಡ್ರೋನ್ ಪ್ರತಾಪನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಬೆಂಗಳೂರಿಂದ ಅರೆಸ್ಟ್ ಮಾಡಿ ಅಜ್ಞಾತ ಸ್ಥಳದಲ್ಲಿ ಈಗ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಹೀಗೆ ಸಾರ್ವಜನಿಕವಾಗಿ ಈ ರೀತಿಯ ಪ್ರಯೋಗಗಳನ್ನು ಮಾಡಬಾರದು, ಅದು ಪರಿಸರಕ್ಕೆ ಹಾನಿ ಮತ್ತೆ ಆತಂಕಕಾರಿ ವಿಚಾರ ಕೂಡ ಹೌದು. ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ಅನ್ನ ಈ ಒಂದು ಕಾನೂನು ಅಡಿಯಲ್ಲಿ ದಾಖಲಿಸಿಕೊಂಡಿರುವಂತ ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಮಿಡಿಗೇಶಿ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಹೋಗಿಲ್ಲ. ಇವತ್ತು ಸಾಯಂಕಾಲದ ನಂತರ ಅವರನ್ನ ಮಿಡಿಗೇಶಿ ಠಾಣೆಯಲ್ಲಿ ಕರೆಕೊಂಡು ಹೋಗಿ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಪ್ರಕ್ರಿಯೆ ಮಾಡುವಂತದ್ದು ಪೊಲೀಸರು. ಅದು ಒಟ್ಟು ಮೂವರ ಮೇಲೆ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಮೊದಲನೇದಾಗಿ A1 ಆಗಿ ಪ್ರತಾಪ್ ಮೇಲೆ ಏನು A1 ಆರೋಪಿ ಪ್ರತಾಪ್ ಆಗಿರುವಂತದ್ದು. ಎರಡನೇದಾಗಿ ಆ ಕೃಷಿ ಹೊಂಡದ ಮಾಲೀಕ ಅವರನ್ನ ಮಾಡಿರುವಂತದ್ದು. ಮೂರನೇದಾಗಿ ವಿಡಿಯೋ ಮಾಡಿದಂತಹ ಆ ವ್ಯಕ್ತಿಯ ಮೇಲೆ, ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದು ಮತ್ತು ವಿಡಿಯೋ ಮಾಡಿದಂತಹ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಗಿರೋದು. ಒಟ್ಟು ಮೂವರ ಮೇಲೆ, ಅಂದ್ರೆ BNS ಕಾಯ್ದೆ ಸೆಕ್ಷನ್ 176 ಮತ್ತು CRPC 158A ಮತ್ತು B ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಜನಕಲೋಟಿ ಈ ಗ್ರಾಮ ಇದೆ, ಆ ಗ್ರಾಮದ ಸರ್ವೆ ನಂಬರ್ 66/3 ಕೃಷಿ ಹೊಂಡದಲ್ಲಿ ಎಕ್ಸ್ಪೆರಿಮೆಂಟ್ ಇವರು ಮಾಡಿರುವಂತದ್ದು ಪ್ರತಾಪ್. ಸೊ ಹಾಗಾಗಿ ರಾಯರ ಬೃಂದಾವನ ಫಾರ್ಮ್, ಅದು ಅವರ ಮಾಲೀಕ ಜಿತೇಂದ್ರ ಜೈನ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೆಸರು ತಿಳಿದು ಬರಬೇಕಾಗಿದೆ, ಆ ವಿಡಿಯೋ ಮಾಡಿದ ವ್ಯಕ್ತಿ ಹೆಸರು. ಸೊ ಮೂವರ ಮೇಲೆ ಎಫ್ಐಆರ್ ಆಗಿರುವಂತದ್ದು. ಸದ್ಯಕ್ಕೆ A1 ಆರೋಪಿಯಾದಂತಹ ಡ್ರೋನ್ ಪ್ರತಾಪ್ ಅನ್ನ ಮಾತ್ರ ಪೊಲೀಸರು ವಶಕ್ಕೆ ಪಡೆದಿರುವುದು. ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಂಜುನಾಥ್. ಧನ್ಯವಾದ.